ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಜುಲೈ 27ರ ಪ್ರಮುಖ ಕರೆಂಟ್ ಅಫೇರ್ಸನ್ನು ನೋಡಲಿದ್ದೇವೆ. ಸೊ ಅದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ: ಯಾವ ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕ್ ಇತ್ತೀಚೆಗೆ ಇನ್ಸ್ಟಾಕ್ಲಿಕ್ ಸೇವಿಂಗ್ಸ್ ಅಕೌಂಟ್ ಎಂಬ ಉಳಿತಾಯ ಖಾತೆ ಸೇವೆಯನ್ನು ಪ್ರಾರಂಭಿಸಿದೆ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಪ್ರತಿ ವರ್ಷ ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಓಕೆ, ಜುಲೈ 26, 1999ರಂದು ಭಾರತ ಆಪರೇಷನ್ ವಿಜಯ್ ಹೆಸರಿನ ಮೂಲಕ ಪಾಕಿಸ್ತಾನ ವಿರುದ್ಧ 3 ತಿಂಗಳ ಸುದೀರ್ಘ ಯುದ್ಧದ ನಂತರ ವಿಜಯವನ್ನು ಸಾಧಿಸಿದ ದಿನವನ್ನೇ ನಾವು ಕಾರ್ಗಿಲ್ ವಿಜಯ ದಿವಸ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಿರ್ಬೋದು, 1999ರಲ್ಲಿ ಸೊ ಈ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಶಾಂತಿಯುತ ಮತ್ತು ದ್ವಿಪಕ್ಷೀಯ ಪರಿಹಾರ ನೀಡುವುದಾಗಿ ಭರವಸೆ ನೀಡಿ ಎರಡೂ ದೇಶಗಳು ಕೂಡ ಅಂದರೆ ಭಾರತ ಮತ್ತು ಪಾಕಿಸ್ತಾನ್ ಪರಸ್ಪರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ವು. ಅದಕ್ಕೆ ನಾವು ಲಾಹೋರ್ ಘೋಷಣೆ ಅಂತ ಕರಿತೀವಿ. ಸೊ ಅದಾದ ಕೆಲವು ತಿಂಗಳ ನಂತರ ಸೊ ಏನು ಮಾಡ್ತಂದರೆ ಪಾಕಿಸ್ತಾನ್ ಈ LOC ಅಂದರೆ ಲೈನ್ ಆಫ್ ಕಂಟ್ರೋಲ್ನಲ್ಲಿ ದಾಳಿಯನ್ನು ಪ್ರಾರಂಭ ಮಾಡುತ್ತೆ. ಸೊ ಅದಕ್ಕೆ ಪಾಕಿಸ್ತಾನ ಏನಂತ ಹೆಸರು ಕೊಟ್ಟಿತ್ತು ಅಂದರೆ ಆಪರೇಷನ್ ಬದ್ರಿ ಅಂತ ಹೆಸರನ್ನು ಕೊಟ್ಟಿತ್ತು. ಸೊ ಬಟ್ ಅದಕ್ಕೆ ತಿರುಗೇಟು ನಡೆಯುವ ಉದ್ದೇಶದಿಂದ ಭಾರತದ ಆರ್ಮಿ ಏನು ಮಾಡ್ತಂದರೆ ಆಪರೇಷನ್ ವಿಜಯ್ ಹೆಸರಿನ ಮೂಲಕ ಪಾಕಿಸ್ತಾನದ ವಿರುದ್ಧ ಮರುದಾಳಿಯನ್ನು ಪ್ರಾರಂಭ ಮಾಡಿ ಪಾಕಿಸ್ತಾನವನ್ನು ಸೋಲಿಸಿತ್ತು. ಸೊ ಅದೇ ರೀತಿ ಆಪರೇಷನ್ ವಿಜಯ್ ಅಂತ ಇನ್ನೊಂದು ಕಡೆ ಬರುತ್ತೆ. 1961ರಲ್ಲಿ ಈ ಪೋರ್ಚುಗೀಸರಿಂದ ಗೋವಾವನ್ನು ವಿಮೋಚನೆ ಮಾಡೋದಕ್ಕಾಗಿ ಭಾರತೀಯ ಆರ್ಮಿ ಏನು ಮಾಡಿತ್ತು ಅಂದರೆ ಆಪರೇಷನ್ ವಿಜಯ್ ಹೆಸರಿನ ಕಾರ್ಯಾಚರಣೆಯನ್ನು ಕೂಡ ಕೈಗೊಂಡಿತ್ತು. ಅದೇ ರೀತಿ 1999ರಲ್ಲಿ ಸೊ ಇಂಡಿಯನ್ ಆರ್ಮಿಗೆ ಸಹಾಯ ಮಾಡೋ ಉದ್ದೇಶದಿಂದ ಭಾರತೀಯ ವಾಯುಪಡೆ ಏನು ಮಾಡಿತ್ತು ಅಂದರೆ ಆಪರೇಷನ್ ವೈಟ್ ಸಿ ಹೆಸರಿನ ಕಾರ್ಯಾಚರಣೆ ಮೂಲಕ ಇಂಡಿಯನ್ ಆರ್ಮಿಗೆ ಸಹಾಯವನ್ನು ನೀಡಿತ್ತು. ಸೊ ಅದೇ ರೀತಿ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನ ವರದಿ. ಸೊ ಇದನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದಪ್ಪ ಅಂದರೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಇಟಲಿಯ ರೋಮ್ನಲ್ಲಿದೆ. ಓಕೆ, ಹಾಗಾದರೆ ಈ ವರದಿಯಲ್ಲಿ ಪ್ರಮುಖವಾಗಿ ಏನು ಹೇಳಲಾಗಿದೆ ಅಂದರೆ ಸೊ ಕಳೆದ ಒಂದು ದಶಕದಲ್ಲಿ ಅರಣ್ಯ ವ್ಯಾಪ್ತಿ ಹೆಚ್ಚಳವಾದ 10 ದೇಶಗಳಲ್ಲಿ ಭಾರತ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಅಂದರೆ ಈ ಫಾರೆಸ್ಟ್ ಏರಿಯಾ ಏನಿದೆ ಸೊ ಅದು ಎಷ್ಟು ಹೆಚ್ಚಳವಾಗಿದೆ, ಸೊ ಅತಿ ಹೆಚ್ಚು ಹೆಚ್ಚಳವಾದ 10 ದೇಶಗಳ ಪಟ್ಟಿಯಲ್ಲಿ ಭಾರತ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಮೊದಲ ಸ್ಥಾನದಲ್ಲಿ ಚೀನಾ ಇದ್ದರೆ 2ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಅದೇ ರೀತಿ ಒಟ್ಟು ಜಾಗತಿಕ ಅರಣ್ಯದಲ್ಲಿ ಭಾರತವು 2% ಅರಣ್ಯ ಹೊಂದಿದೆ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಜಾಗತಿಕವಾಗಿ ಅರಣ್ಯ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ 12.5 ಮಿಲಿಯನ್ ಜನರು ಉದ್ಯೋಗದಲ್ಲಿದ್ದಾರೆ ಅರಣ್ಯ ಕ್ಷೇತ್ರದಲ್ಲಿ. ಸೊ ಈ 12.5 ಮಿಲಿಯನ್ ಜನರಲ್ಲಿ 6.23 ಮಿಲಿಯನ್ ಜನರು ಭಾರತದಲ್ಲೇ ಇದ್ದಾರೆ. ಓಕೆ, ಸೊ ಹೀಗಾಗಿ ಭಾರತವು ಈ ಅರಣ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದ ದೇಶ ಅಂತ ನಾವು ಇದರ ಮೂಲಕ ಹೇಳ್ಬೋದಾಗಿದೆ. ಹಾಗಾದರೆ ಈ ವರದಿಯನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಪ್ರತಿ 5 ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡುತ್ತೆ. ಯಾವ ಖಂಡದಿಂದ 2023ರ ವೇಳೆಗೆ ಆಸ್ಟ್ರೋಸ್ ಮಿಷನ್ಗೆ ಚಾಲನೆ ನೀಡಲಾಗುವುದೆಂದು ಇತ್ತೀಚೆಗೆ ನಾಸಾ ಹೇಳಿದೆ? ಸೊ ಮೊದಲನೇದಾಗಿ ಆಸ್ಟ್ರೋಸ್ ಮಿಷನ್ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದು ಅಮೇರಿಕಕ್ಕೆ ಸಂಬಂಧಪಟ್ಟಿದೆ. ಸೊ ಈ ಆಸ್ಟ್ರೋಸ್ ಮಿಷನ್ನನ್ನು ನಾಸಾ 2023ರ ವೇಳೆಗೆ ಅಂಟಾರ್ಟಿಕಾ ಖಂಡದಿಂದ ಇದನ್ನು ಉಡಾವಣೆ ಮಾಡಲಾಗುವುದು ಅಂತ ಹೇಳಿದೆ. ಸೊ ಹಾಗಾದರೆ ಆಸ್ಟ್ರೋಸ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಆಸ್ಟ್ರೋಫಿಸಿಕ್ಸ್ ಸ್ಟ್ರಾಟೋಸ್ಫೆರಿಕ್ ಟೆಲಿಸ್ಕೋಪ್ ಫಾರ್ ಹೈ ಸ್ಪೆಕ್ಟ್ರಲ್ ರೆಸಲ್ಯೂಷನ್ ಆಬ್ಸರ್ವೇಷನ್ ಆ್ಯಸ್ ಸಬ್ ಮಿಲಿಮೀಟರ್ ವೇವ್ಲೆನ್ಸ್. ಹಾಗಾದರೆ ಈ ಮಿಷನ್ನಿನ ಪ್ರಮುಖ ಉದ್ದೇಶವನ್ನು ತಿಳ್ಕೊಳ್ಳೋದಾದರೆ ಸೊ ಈ ದೈತ್ಯ ನಕ್ಷತ್ರಗಳು ಯಾವ ಥರ ಉಗಮ ಆದವು, ಅಥವಾ ಈ ನಮ್ಮ ಗ್ಯಾಲಕ್ಸಿ, ಸೊ ನಮ್ಮ ಗ್ಯಾಲಕ್ಸಿಯನ್ನು ಮಿಲ್ಕಿ ವೇ ಅಂತ ಕರಿತೀವಿ, ಆಕಾಶಗಂಗೆ ಅಂತ ಕರಿತೀವಿ. ಸೊ ಇದರ ಉಗಮ ಯಾವ ಥರ ಆಯಿತು ಅನ್ನೋದನ್ನು ಈ ಮಿಷನನ್ನು ಉಡಾವಣೆ ಮಾಡೋದ್ರ ಮೂಲಕ ತಿಳ್ಕೊಬೋದಾಗಿದೆ. ಸೊ ಇದೊಂದು ಬಲೂನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಫುಟ್ಬಾಲ್ ಗ್ರೌಂಡ್ ಸೈಜ್ ಏನಿದೆ ಆ ತರಹದ ಒಂದು ಬಲೂನ್ ಇದು. ಸೊ ಇದನ್ನು ಅಂಟಾರ್ಟಿಕಾ ಖಂಡದಿಂದ ಸೊ ವಾತಾವರಣದ ಸ್ಟ್ರಾಟೋಸ್ಫಿಯರ್ ಏನಿದೆ, ಸೊ ನಾವು ಕನ್ನಡದಲ್ಲಿ ಅಂತ ಕರಿತೀವಿ ಅಂದರೆ ಸಮೋಷ್ಣ ಮಂಡಲ ಅಂತ ಕರಿತೀವಿ. ಸೊ ಅಲ್ಲಿಗೆ ಈ ಬಲೂನನ್ನು ಉಡಾವಣೆ ಮಾಡಲಾಗುವುದು. ಸೊ ಅದು ಭೂಮಿಯಿಂದ ಬರುವಂತಹ ಈ ಕಣ್ಣಿಗೆ ಕಾಣದಂತಹ ಲೈಟ್ ವೇವ್ಸ್ ಏನಿದೆ, ಓಕೆ, ಸೊ ಅದರ ತರಂಗಗಳನ್ನು ಅಧ್ಯಯನ ಮಾಡಲಿದೆ. ಕೋವಿಡ್-19ಗೆ ಸಂಬಂಧಿಸಿದ ಸೇವೆಗಾಗಿ ಸಿಂಗಾಪುರ್ ಪ್ರೆಸಿಡೆಂಟ್ಸ್ ಅವಾರ್ಡನ್ನು ಯಾವ ಭಾರತೀಯ ಮೂಲದ ನರ್ಸ್ಗೆ ಇತ್ತೀಚೆಗೆ ನೀಡಲಾಗಿದೆ? ಸೊ ಕಲಾ ನಾರಾಯಣ ಸ್ವಾಮಿ ಅನ್ನೋರಿಗೆ ಈ ಸಿಂಗಾಪುರ್ ಪ್ರೆಸಿಡೆಂಟ್ ಅವಾರ್ಡನ್ನು ಇತ್ತೀಚೆಗೆ ನೀಡಲಾಗಿದೆ.
ಮಧುಬಾನಿ ವರ್ಣಚಿತ್ರ ಯಾವ ರಾಜ್ಯದಲ್ಲಿ ಪ್ರಮುಖವಾಗಿ ಕಾಣಸಿಗುತ್ತದೆ? ಸೊ ಮಧುಬಾನಿ ವರ್ಣಚಿತ್ರ ಪ್ರಮುಖವಾಗಿ ಇದು ಬಿಹಾರ ರಾಜ್ಯದ ಮಧುಬಾನಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಸೊ ಈ ಮಧುಬಾನಿ ವರ್ಣಚಿತ್ರವನ್ನು ಮಿಥಿಲಾ ಕಲೆ ಅಂತ ಕೂಡ ನಾವು ಕರಿತೇವೆ. ಸೊ ಇದು ಇತ್ತೀಚೆಗೆ ಯಾಕೆ ಸುದ್ದಿಯಲ್ಲಿದೆ ಅಂದರೆ, ಸೊ ಈ ಕಲೆಯನ್ನು, ಈ ವರ್ಣಚಿತ್ರಗಳನ್ನು ಬಳಸ್ಕೊಂಡು ಮಾಸ್ಕ್ಗಳನ್ನು ಇತ್ತೀಚೆಗೆ ಆ ಜಿಲ್ಲೆಯಲ್ಲಿ ರೆಡಿ ಮಾಡಲಾಗ್ತಿದೆ. ಸೊ ಅದಕ್ಕೆ ಬಹಳಷ್ಟು ಬೇಡಿಕೆ ಕೂಡ ಬರ್ತಾ ಇದೆ. ಸೊ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ, ಸೊ ಇಲ್ಲಿ ಏನು ಬಣ್ಣಗಳು ಕಾಣ್ತದೆ ಇವುಗಳನ್ನು ನ್ಯಾಚುರಲ್ ಅಂದರೆ ನೈಸರ್ಗಿಕ ವಸ್ತುಗಳನ್ನು ಬಳಸ್ಕೊಂಡು ಈ ಬಣ್ಣಗಳನ್ನು ತಯಾರು ಮಾಡಲಾಗುತ್ತೆ. ಸೊ ಅದಲ್ಲದೆ ಇವುಗಳಲ್ಲಿ ಪ್ರಮುಖವಾಗಿ ಬ್ರಷ್ಗಳನ್ನು ಮೊದಲು ಬಳಸ್ತಾ ಇರಲಿಲ್ಲ. ಸೊ ಕೈಯಿಂದ ಆಗಿರ್ಬೋದು, ಬೆಂಕಿ ಕಡ್ಡಿಯಿಂದ ಆಗಿರ್ಬೋದು, ಸೊ ಇತರ ನೈಸರ್ಗಿಕ ವಸ್ತುಗಳಿಂದ ಈ ಬಣ್ಣಗಳನ್ನು ಪೇಂಟ್ ಮಾಡ್ತಾಯಿದ್ರು. ಸೊ ಬಟ್ ಇತ್ತೀಚೆಗೆ ಮಾಡರ್ನಾಗಿ ಬ್ರಷ್ಗಳನ್ನು ಕೂಡ ಬಳಸಿ ಈ ಚಿತ್ರಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಮಧುಬಾನಿ ವರ್ಣಚಿತ್ರ ಬಿಹಾರ್. ಲೋನಾರ್ ಸರೋವರವು ಯಾವ ರಾಜ್ಯದಲ್ಲಿದೆ? ಸೊ ಲೋನಾರ್ ಸರೋವರ ಪ್ರಮುಖವಾಗಿ ಎಲ್ಲಿ ಕಂಡುಬರುತ್ತೆ ಅಂದರೆ ಮಹಾರಾಷ್ಟ್ರದ ಬುಲ್ದಾನಾ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಬುಲ್ದಾನಾ ಜಿಲ್ಲೆಯಲ್ಲಿ. ಸೊ ನಿಮಗೆ ಗೊತ್ತಿದೆ, ಸೊ ಈ ಲೋನಾರ್ ಸರೋವರ ಬಹಳಷ್ಟು ಸುದ್ದಿ ಆಯಿತು. ಇದು ಗುಲಾಬಿ ಬಣ್ಣಕ್ಕೆ ಇತ್ತೀಚೆಗೆ ತಿರುಗಿತ್ತು. ಸೊ ಸಂಶೋಧಕರು ಬಹಳಷ್ಟು ತಲೆಯನ್ನು ಕೆಡಿಸ್ಕೊಂಡಿದ್ರು. ಸೊ ಇದ್ಯಾಕೆ ಗುಲಾಬಿ ಬಣ್ಣಕ್ಕೆ ತಿರುಗಿದೆ ಅಂತ. ಸೊ ಬಟ್ ಇತ್ತೀಚೆಗೆ ಪುಣೆಯಲ್ಲಿರುವಂಥ ಅಗರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ಮಾಡಿದೆ ಅಂದರೆ, ಸೊ ಇದಕ್ಕೆ ಕಾರಣವನ್ನು ಪತ್ತೆ ಹಚ್ಚಿದೆ. ಸೊ ಈ ಉಪ್ಪು ಸಾಲ್ಟ್, ಸೊ ಸಾಲ್ಟನ್ನು ಅತಿ ಹೆಚ್ಚು ಪ್ರೀತಿಸುವ ಸೂಕ್ಷ್ಮಜೀವಿಗಳು ಯಾವಪ್ಪ ಅಂದರೆ ಹಾಲೋ ಆರ್ಕಿಯಾ. ಸೊ ಇವು ಇದಕ್ಕೆ ಕಾರಣ ಅಂತ ಈ ಅಗರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಶೋಧಕರು ಪತ್ತೆಯನ್ನು ಹಚ್ಚಿದ್ದಾರೆ. ಸೊ ಹಾಗಾದರೆ ಈ ಲೋನಾರ್ ಸರೋವರ, ಸೊ ಈ ಉಲ್ಕೆಗಳು ಭೂಮಿಗೆ ಬಡಿತಾವಲ್ಲ, ಭೂಮಿಗೆ ಬಂದು ಅಪ್ಪಳಿಸ್ತಾವಲ್ಲ, ಅದರಿಂದ ನಿರ್ಮಿತವಾದ ಸರೋವರ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್. ಬಾಹ್ಯಾಕಾಶ ಕಕ್ಷೆಯಲ್ಲಿರುವ ತ್ಯಾಜ್ಯ ಉಸ್ತುವಾರಿ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ ನವೋದ್ಯಮ ಯಾವುದು? ಸೊ ಇತ್ತೀಚೆಗೆ ದಿಗಂತರ್ ಸ್ಟಾರ್ಟಪ್. ಓಕೆ, ಇದೊಂದು ಸ್ಟಾರ್ಟಪ್. ಇದು ಇತ್ತೀಚೆಗೆ ಬಾಹ್ಯಾಕಾಶ ಕಕ್ಷೆಯಲ್ಲಿರುವ ತ್ಯಾಜ್ಯ ಅಂದರೆ ಡೆಬ್ರಿಸ್ ಅಂತ ಕರಿತೀವಿ. ಸೊ ಈಗ ನಾವು ಏನಾದರೂ ಸ್ಯಾಟಲೈಟ್ ಅದು ಇದು ಏನು ಉಡಾವಣೆ ಮಾಡಿರ್ತೀವಿ, ಕೆಲವೊಮ್ಮೆ ಅವು ಅದರ ಅವಶೇಷಗಳು ಆ ಬಾಹ್ಯಾಕಾಶದಲ್ಲೇ ಉಳ್ಕೊಂಡಿರ್ತವೆ. ಸೊ ಅವುಗಳನ್ನು ಉಸ್ತುವಾರಿ ಮತ್ತು ಅವುಗಳನ್ನು ಪತ್ತೆ ಹಚ್ಚುವ ವ್ಯವಸ್ಥೆಯನ್ನು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಭಾರತದ ನವೋದ್ಯಮ ಯಾವುದಂದರೆ ದಿಗಂತರ್. ಓಕೆ, ಸೊ ಹಾಗಾದರೆ ಇದು ಯಾವ ಟೆಕ್ನಾಲಜಿ ಮೇಲೆ ಕಾರ್ಯನಿರ್ವಹಿಸುತ್ತಂದರೆ ಲೀಡಾರ್. ಓಕೆ, ಇದರ ಫುಲ್ ಫಾರ್ಮನ್ನು ಕೇಳುವ ಸಾಧ್ಯತೆ ಎಕ್ಸಾಮಲ್ಲಿರುತ್ತೆ. ಓಕೆ, ಲೈಟ್ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಟೆಕ್ನಾಲಜಿ. ಓಕೆ, ಸ್ಟಾರ್ಟಪ್, ಇ ಕಾಮರ್ಸ್ ಮತ್ತು ಇತರ ಗಿಗ್ ಎಕಾನಮಿ ಕಂಪನಿಗಳನ್ನು ಉತ್ತೇಜಿಸಲು ಯಾವ ರಾಜ್ಯವು ಡಿಜಿಟಲ್ ಎಕಾನಮಿ ಮಿಷನನ್ನು ಇತ್ತೀಚೆಗೆ ಅನುಮೋದಿಸಿದೆ? ಸೊ ಮೊದಲನೇದಾಗಿ ಗಿಗ್ ಎಕಾನಮೀಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಗಿಗ್ ಎಕಾನಮೀಸ್ ಅಂದರೆ ಏನಿಲ್ಲ, ಸೊ ಈ ಟೆಂಪರರಿ ಜಾಬ್ಗಳನ್ನು ಪ್ರೊವೈಡ್ ಮಾಡುವಂತಹ ಕಂಪ್ನಿಗಳನ್ನು ನಾವು ಗಿಗ್ ಎಕಾನಮಿ ಕಂಪ್ನಿ ಅಂತ ಕರಿತೀವಿ. ಸೊ ಇತ್ತೀಚೆಗೆ ಇವುಗಳಿಗಾಗಿ ಕರ್ನಾಟಕ ಏನು ಮಾಡಿದೆ ಅಂದರೆ ಡಿಜಿಟಲ್ ಎಕಾನಮಿ ಮಿಷನನ್ನು ಇತ್ತೀಚೆಗೆ ಅನುಮೋದಿಸಿದೆ. ಸೊ ಇದು 7,000ಕ್ಕೂ ಹೆಚ್ಚು ನವೋದ್ಯಮಗಳಾಗಿರ್ಬೋದು, ಇ ಕಾಮರ್ಸ್ ಕಂಪ್ನಿಗಳು ಮತ್ತು ಇತರ ಗಿಗ್ ಕಂಪ್ನಿಗಳಿಗೆ ಪ್ರೋತ್ಸಾಹವನ್ನು ನೀಡಲಿದೆ. ಸೊ ಡಿಜಿಟಲ್ ಎಕಾನಮಿ ಮಿಷನನ್ನು ಒಂದು ಕಂಪನಿಯಾಗಿ ಕರ್ನಾಟಕ ಸ್ಥಾಪನೆ ಮಾಡಲಿದೆ. ಸೊ ಇದರಲ್ಲಿ 49% ರಾಜ್ಯ ಸರ್ಕಾರ ಬಂಡವಾಳ ಹೂಡಿಕೆ ಮಾಡಿದರೆ 51% ಇತರೆ ಇಂಡಸ್ಟ್ರಿ ಮತ್ತು ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ 51% ಇನ್ವೆಸ್ಟ್ ಮಾಡಲಿದ್ದಾರೆ. ಸೊ ಕರ್ನಾಟಕದ ಬಗ್ಗೆ ನಾವು ಹೇಳೋದಾದರೆ 2020ರಲ್ಲಿ ಅದರ ಪ್ರಮುಖ ಕರೆಂಟ್ ಅಫೇರ್ಸನ್ನು ನೋಡೋದಾದರೆ, ಸೊ ಇಲ್ಲಿ ನಾನು ಪ್ರಮುಖ ಕರೆಂಟ್ ಅಫೇರ್ಸನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಭಾಳಷ್ಟು ಕರೆಂಟ್ ಅಫೇರ್ಸ್ ಇದ್ದಾವೆ, ಅಭ್ಯರ್ಥಿಗಳು ಓದ್ಕೋಬೇಕು. ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ವಿಶ್ವ ದರ್ಜೆಯ ಸೌಲಭ್ಯ ಕೇಂದ್ರವನ್ನು ಕರ್ನಾಟಕದ ಚಳ್ಳಕೆರೆಯಲ್ಲಿ ಇತ್ತೀಚೆಗೆ ಸ್ಥಾಪಿಸಲಿದೆ ಅಂತ ಭಾರತ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಸೊ ಚಳ್ಳಕೆರೆ ಇದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಇನ್ನು 107ನೇ ಭಾರತೀಯ ವಿಜ್ಞಾನ ಸಮಾವೇಶ ಬೆಂಗಳೂರಿನ ಕೃಷಿ ವಿಜ್ಞಾನ ಯೂನಿವರ್ಸಿಟಿಯಲ್ಲಿ ನಡೆದಿತ್ತು. ಸೊ ಅದರ ಥೀಮ್ ಏನಾಗಿತ್ತು ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರೂರಲ್ ಡೆವಲಪ್ಮೆಂಟ್. ಸೊ 9ನೇ ಆವೃತ್ತಿಯ ಟಾಮ್ಟಾಮ್ ಟ್ರಾಫಿಕ್ ಇಂಡೆಕ್ಸ್ 2019 ವರದಿಯ ಪ್ರಕಾರ ಬೆಂಗಳೂರು ಜಗತ್ತಿನಲ್ಲಿ ಅತಿ ಹೆಚ್ಚು ವರ್ಸ್ಟ್ ಟ್ರಾಫಿಕನ್ನು ಹೊಂದಿದಂಥ ನಗರ ಆಗಿದೆ. ಇಸ್ರೋ ತನ್ನ 4ನೇ ಪ್ರಾದೇಶಿಕ ಶೈಕ್ಷಣಿಕ ಕೇಂದ್ರವನ್ನು ಸೂರತ್ಕಲ್, ಇದು ಮಂಗಳೂರಿನಲ್ಲಿ ಕಂಡುಬರುತ್ತೆ. ಸೊ ಸೂರತ್ಕಲ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸ್ಥಾಪನೆ ಮಾಡಲಿದೆ. ಅದೇ ರೀತಿ ಜನಸೇವಕ ಯೋಜನೆಯನ್ನು ಇತ್ತೀಚೆಗೆ ಕರ್ನಾಟಕ ಜಾರಿಗೊಳಿಸಿತ್ತು. ಸೊ ಇದರ ಪ್ರಮುಖ ಉದ್ದೇಶ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆಗಳನ್ನು ಒದಗಿಸುವುದು.
ಸೊ ಇತ್ತೀಚಿನ ವರದಿಗಳ ಪ್ರಕಾರ ಬೆಂಗಳೂರು ಡಿಜಿಟಲ್ ವ್ಯವಹಾರದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಸೊ ನಗರಗಳ ಪಟ್ಟಿಯಲ್ಲಿ. ಸೊ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇತ್ತೀಚೆಗೆ ಭಾರತದ ಪರಮಾಣು ಶಕ್ತಿ ಆಯೋಗದ ಸಂಶೋಧಕರು ಮಂಡ್ಯದಲ್ಲಿ ಸರಿಸುಮಾರು 14,100 ಟನ್ ಲಿಥಿಯಂ ಸಂಗ್ರಹವಿರುವ ನೆಲೆಗಳನ್ನು ಕಂಡುಹಿಡಿದಿದ್ದಾರೆ. ಇನ್ನು ಕ್ರಿಸಿಲ್ಸ್ ರಿಸರ್ಚ್ ರಿಪೋರ್ಟ್ನ ವರದಿಯ ಪ್ರಕಾರ ನವೀಕರಿಸಬಹುದಾದ ಇಂಧನ ಸ್ಥಾಪನೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಇತ್ತೀಚೆಗೆ ಫ್ಲಿಪ್ಕಾರ್ಟ್ ಏನು ಮಾಡಿದೆ ಅಂದರೆ ಒಂದು ಕಾಮರ್ಸ್ ಕಂಪ್ನಿ. ಸೊ ಇತ್ತೀಚೆಗೆ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡಿಪಾರ್ಟ್ಮೆಂಟ್ನೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಮ್ಯಾಂಗೋ ಬೆಳೆಗಾರರಿಗೆ ಸಹಾಯ ಮಾಡೋ ಉದ್ದೇಶ. ಅಂದರೆ ಸೊ ಮ್ಯಾಂಗೋ ಬೆಳೆಗಾರರು ಬೆಳೆದಿರುವಂತಹ ಮಾವುಗಳನ್ನು ತನ್ನ ಜಾಲತಾಣದ ಮೂಲಕ ಮಾರಾಟ ಮಾಡುವ ಉದ್ದೇಶ. ಸೊ ಇತ್ತೀಚೆಗೆ ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ KS ನಿಸಾರ್ ಅಹಮದ್ ಅವರು ನಿಧನರಾಗಿದ್ದಾರೆ ತಮ್ಮ 84ನೇ ವಯಸ್ಸಿನಲ್ಲಿ. ಅವರು ಯಾವ ಜಿಲ್ಲೆಯವರಪ್ಪ ಅಂದರೆ ಮೈಸೂರು ಜಿಲ್ಲೆಯವರು. ಸೊ ಇವರನ್ನು ನಾವು ನಿತ್ಯೋತ್ಸವ ಕವಿ ಅಂತ ಕೂಡ ಕರಿತೀವಿ. ಸೊ ಇನ್ನು BBMP ವ್ಯಾಪ್ತಿಯಲ್ಲಿ ಹವಾಮಾನ, ಮಳೆ, ಪ್ರವಾಹದ ಬಗ್ಗೆ ನೈಜ ಸಮಯದ ಮಾಹಿತಿ ಮತ್ತು ಎಚ್ಚರಿಕೆಗಳನ್ನು ನೀಡೋದಕ್ಕಾಗಿ ಮೇಘ ಸಂದೇಶ ಅಪ್ಲಿಕೇಶನ್ ಮತ್ತು ವರುಣ ಮಿತ್ರ ವೆಬ್ ಪೋರ್ಟಲ್ನ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಜಾರಿಗೊಳಿಸಿತ್ತು. ಕಂದಾಯ ಸಚಿವರಾದ R. ಅಶೋಕ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ಕೋವಿಡ್-19ಗಾಗಿ ಭಾರತವು 30 ಸೆಕೆಂಡ್ಗಳ ಕ್ಷಿಪ್ರ ಪರೀಕ್ಷಾ ಕಿಟ್ಟನ್ನು ಯಾವ ದೇಶದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸುತ್ತಿದೆ? ಸೊ ಕೋವಿಡ್-19 ರಿಸಲ್ಟ್ ಟೆಸ್ಟ್ ಸೊ ಬಹಳಷ್ಟು ಲೇಟ್ ಆಗ್ತವೆ, ಕೆಲವೊಮ್ಮೆ ಒಂದಿನ ಆಗ್ಬೋದು. ಸೊ ಆದರೆ ಕೇವಲ 30 ಸೆಕೆಂಡಲ್ಲಿ ಸೊ ಕೋವಿಡ್ ಇದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಪರೀಕ್ಷಾ ಕಿಟ್ಟನ್ನು ಇಸ್ರೇಲ್ನ ಸಹಯೋಗದೊಂದಿಗೆ ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆ. ಸೊ ಇದಕ್ಕಾಗಿ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೈ ಜೋಡಿಸಲಿದೆ. ಸೊ ಇದಕ್ಕೆ ಕೆ ವಿಜಯರಾಘವನ್ ಪ್ರಸ್ತುತ ಭಾರತದ ಮುಖ್ಯ ವಿಜ್ಞಾನ ಸಲಹೆಗಾರರಿದ್ದಾರೆ. ಓಕೆ, ಸೊ ಅವರು ಕೂಡ ಇಲ್ಲಿ ಸಹಕಾರ ನೀಡಲಿದ್ದಾರೆ. ಸೊ ಇಸ್ರೇಲ್ ಬಗ್ಗೆ ನಿಮಗೆ ಹೇಳೋದಾದರೆ ಸೊ ಇಸ್ರೇಲ್ನ ರಾಜಧಾನಿ ಜೆರುಸಲೆಮ್. ಸೊ ಇಸ್ರೇಲ್ನ ಪ್ರಸ್ತುತ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು. ಸೊ ಇಸ್ರೇಲ್ನ ಕರೆನ್ಸಿ ಇಸ್ರೇಲಿ ನ್ಯೂ ಶೆಕಲ್. ಓಕೆ, ಅದೇ ರೀತಿ ಇಸ್ರೇಲ್ನ ಸಂಸತ್ತಿನ ಹೆಸರನ್ನು ಏನಂತ ಕರೀತಾರಂತ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆಸ್ಸೆಟ್. DRDOದ ಅಡಿಯಲ್ಲಿ ಬರುವ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಆಲ್ಟಿಟ್ಯೂಡ್ ರಿಸರ್ಚ್, ಶಾರ್ಟ್ ಆಗಿ ನಾವು ದಿಹಾರ್ ಅಂತ ಕರಿತೀವಿ, ಇದು ಎಲ್ಲಿದೆ? ಸೊ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಹೈ ಆಲ್ಟಿಟ್ಯೂಡ್ ರಿಸರ್ಚ್ ಇದನ್ನು 1962ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದು ಲಡಾಖ್ನ ಲೇಹ್ನಲ್ಲಿ ಇದೆ. ಸೊ ಇದು DRDOದ ಅಡಿ ಕಾರ್ಯನಿರ್ವಹಿಸುತ್ತೆ. ಸೊ ಇದ್ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಂದರೆ ಸೊ ಲೇಹ್ನಲ್ಲಿ ಕಂಡುಬರುವ ಕೋವಿಡ್-19 ಕೇಸ್ಗಳನ್ನು ಪತ್ತೆ ಹಚ್ಚೋಕ್ಕಾಗಿ ಸೊ ಒಂದು ಸೆಂಟ್ರನ್ನು ಈ ದಿಹಾರ್ನಲ್ಲಿ DRDO ಓಪನ್ ಮಾಡಿದೆ. ಸೊ ಪ್ರತಿದಿನ 50 ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡುವ ಸಾಮರ್ಥ್ಯವನ್ನು ಈ ಸೆಂಟರ್ ಹೊಂದಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮನವಿಯ ಮೇರೆಗೆ ಭಾರತವು ಉತ್ತರ ಕೊರಿಯಾ ದೇಶಕ್ಕೆ ಎಷ್ಟು ಮೊತ್ತದ ವೈದ್ಯಕೀಯ ನೆರವನ್ನು ನೀಡಲು ನಿರ್ಧರಿಸಿದೆ? ಸೊ ಇತ್ತೀಚೆಗೆ $1 ಮಿಲಿಯನ್ ಮೊತ್ತ ವೈದ್ಯಕೀಯ ನೆರವನ್ನು ನೀಡೋಕ್ಕೆ ಭಾರತ ಒಪ್ಪಿಗೆಯನ್ನು ಸೂಚಿಸಿದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಮನವಿಯ ಮೇರೆಗೆ. ಸೊ ನಿಮಗೆ ಗೊತ್ತಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೊ ಈ ಉತ್ತರ ಕೊರಿಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದೆ. ಸೊ ಹೀಗಾಗಿ ನೇರವಾಗಿ ಏನು ಮಾಡೋಕ್ಕೆ ಬರೋಲ್ಲ ಅಂದರೆ ಧನ ಸಹಾಯವನ್ನು ಮಾಡೋಕ್ಕೆ ಬರೋಲ್ಲ. ಸೊ ಬಟ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಒಂದು ಪ್ರೋಗ್ರಾಮ್ ಇದೆ, ಏನಂದರೆ ಆ್ಯಂಟಿ ಟ್ಯೂಬರ್ಕ್ಯುಲೋಸಿಸ್ ಪ್ರೋಗ್ರಾಮ್. ಸೊ ಇದರ ಅಡಿಯಲ್ಲಿ ಏನು ಮಾಡಿದೆ ಅಂದರೆ ಭಾರತ ಉತ್ತರ ಕೊರಿಯಾಗೆ 1 ಮಿಲಿಯನ್ನ ವೈದ್ಯಕೀಯ ನೆರವನ್ನು ನೀಡಲಿದೆ. ಸೊ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಯಾರಪ್ಪ ಅಂದರೆ ಕಿಮ್ ಜಾಂಗ್ ಉನ್. ಸೊ ನಿಮ್ಗೆ ಗೊತ್ತಿದೆ, ಇವನ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಉತ್ತರ ಕೊರಿಯಾದ ರಾಜಧಾನಿ ಯಾವತ್ತಪ್ಪ ಅಂದರೆ ಪ್ಯಾಂಗ್ಯಾಂಗ್. ಓಕೆ, ಸೊ ಅದೇ ರೀತಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಯಾಗಿದ್ದು 1948 ಏಪ್ರಿಲ್ 7ರಂದು. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿದೆ. ಇದರ ಪ್ರಸ್ತುತ ಮುಖ್ಯಸ್ಥರು ಟೆಡ್ರೋಸ್ ಅಧನಮ್. ಸೊ ಏಪ್ರಿಲ್ 7ನ್ನು ನಾವು ವಿಶ್ವ ಆರೋಗ್ಯ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಸೊ ಇವಿಷ್ಟು ಜುಲೈ 27ರ ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ ಒಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.